ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಲೆನಾಡು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ತುಂಬ ಹೊಸಬರು ಕೂಡ ಮಾಡ್ಬೋದು, ತುಂಬ ಈಸಿ ಇದೆ ಮತ್ತು ತುಂಬ ಟೇಸ್ಟು ಹೌದಿದು. ತುಂಬ ಟೇಸ್ಟು, ತಿನ್ನಲಿಕ್ಕಂತೂ ತುಂಬ ಪರಿಮಳ ಇದು. ಅದು ಕೆಂಡದಲ್ಲಿ ಸುಟ್ಟು ಮಾಡಿದ್ರಿದೆ ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ಮತ್ತು ನೋಡಿ, ನಮ್ಮ ರೆಸಿಪಿಗಳು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಎಲ್ರಿಗೂ ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೋಡಿ, ಮಲೆನಾಡು ರೀತಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಅನ್ನ ಹಾಕಿ ಮಾಡೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ ರೊಟ್ಟಿ. ಅನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ತಿರ್ಸ್ಕೊಳ್ಬೇಕು ಇದನ್ನು. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಕೈಯಲ್ಲೂ ನಾದ್ಕೊಳ್ಬೋದು, ಅನ್ನ ಬಿಸಿ ಇದೆ ಅಂತಾದರೆ ಕೈಯಲ್ಲೂ ನಾದ್ಕೊಳ್ಬೋದು. ಕೈಯಲ್ಲಿ ನಾದಿನೂ ರೊಟ್ಟಿ ಮಾಡಲಿಕ್ಕೆ ಆಗುತ್ತೆ ಇದು. ನಾನು ಎಲ್ಲ ಇದೇ ಥರ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಾಗಿದೆ. ಕೈಗೊಂಚೂರು ನೀರು ಪಸೆ ತಾಗಿಸ್ಕೊತ ಹಿಟ್ಟು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾದ್ಕೊಳ್ಳು ಒಳ್ಳೆ ರೀತಿ. ನೋಡಿ, ಈ ಥರ ಕಲಿಸ್ಬೇಕು. ಇಷ್ಟು ಸ್ಮೂತ್ ಬರಬೇಕು. ಹಿಟ್ಟು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ನೋಡಿ, ಥರ ಉಂಡೆ ಮಾಡ್ಕೊಳ್ತೀನಿ ಎಲ್ಲ. ಕೈಯಲ್ಲಿ ತಟ್ಕೊಳ್ಳೋದಾದರೆ ಕೈಯಲ್ಲೇ ತಟ್ಕೊಳ್ಬೋದು, ಇಲ್ಲಾಂದರೆ ಲಟ್ಟಣಿಗೆಯಲ್ಲಿ ತಟ್ಕೊಳ್ಬೋದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಬೋದು. ನೋಡಿ, ಇಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ನಾನು. ಕಾದಿದೆ. ಒಂಚೂರು ಒದ್ದೆ ಕೈಯಲ್ಲಿ ಚಂಡಿ ಮಾಡಿಬಿಡಿ. ಹಿಟ್ಟಿರುತ್ತಲ್ಲ, ತಿರ್ಸಿ ಹಾಕಿ. ತುಂಬ ಪರಿಮಳ ಆಗುತ್ತೆ ಇದು ರೊಟ್ಟಿ ಇದೆ ನೋಡಿ. ಅನ್ನ ಹಾಕಿ ಮಾಡೋದ್ರಿಂದ, ಬರೀ ಅಕ್ಕಿ ಹಿಟ್ಟು ಹಾಕಿ ಮಾಡೋಕ್ಕಿಂತನೂ ಈ ಅನ್ನ ಹಾಕಿ ಮಾಡೋದ್ರಿಂದ ತುಂಬ ಪರಿಮಳ. ನೋಡಿ, ಇದನ್ನು ತೆಗೆದು ನೀವು ಕೆಂಡದ ಮೇಲೂ ಹಾಕ್ಬೋದು, ಇಲ್ಲಾಂದ್ರೆ ಇದರಲ್ಲೂ ಅಷ್ಟೇ ಉಬ್ಬಿ ಬರುತ್ತೆ ಒಳ್ಳೆ ರೀತಿ. ಓಕ್ರಿ ಮಾಡ್ತಾ ಇದ್ದಾನೆ ಇಲ್ಲಿ ಬವಿನ ಮೇಲೆ. ಇಷ್ಟಕ್ಕಾದರೆ ಸಾಕು, ತೆಗೆದು ಬಿಡು. ಹೇಳಿ, ತಡಿಬಾ. ಒಂದು ಉಂಡೆ ತಗೊಂಡು ಬದಿನೆಲ್ಲ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ತಾ ಬರ್ರಿ. ಎಲ್ಲ ಕಡೆನೂ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ. ಕೈಲೇ ಆದರೆ ಕೈಲೇ ತಟ್ಕೊಳ್ಳೋದು ಆರಾಮಾಗುತ್ತೆ. ಕೈಲಿ ಗೊತ್ತಾಗಲಿಲ್ಲ ಅಂತಂದರೆ ಲಟ್ಟಣಿಗೆಲ್ಲೂ ತಟ್ಸ್ಕೊಳ್ಬೋದು. ನೋಡಿ, ಇಷ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ ನಾನು.
ಲಟ್ಟಣಿಗೆಲ್ಲೂ ಆರಾಮ್ ಲಟ್ಸೋಕ್ಕಾಗುತ್ತೆ. ಇದು ಲಟ್ಟಣಿಗೆಲ್ಲೂ ಲಟ್ಸ್ಕೊಳ್ಬೋದು. ನೀವು ಈ ಥರ ಇದು ಲಟ್ಸ್ಕೊಂಡ್ರೆ ತೆಗಿಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಹಂಚು ಮೇಲೆ ಹಾಕಿಬಿಡ್ತೀನಿ. ಇನ್ನೊಂದು ಕಡೆ ಬಿಸಿ ಹಾಕು. ನೋಡಿ, ಎರಡು ಕಡೆ ಕಾದ ನಂತರ ಸ್ವಲ್ಪ ಬೆಂಕಿ ಮೇಲೆ ಹಾಕಿಬಿಡುವ ಗ್ಯಾಸ್ ಮೇಲೆ. ಕೆಂಡದ ಒಲೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇದು ಉಬ್ಬಿ ಬರುತ್ತೆ, ಒಳ್ಳೆ ರೀತಿ ಉಬ್ಬುತ್ತೆ ಗ್ಯಾಸ್ ಮೇಲೂ. ಪರಿಮಳ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿದು. ಮಲೆನಾಡು ರೊಟ್ಟಿ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಅಷ್ಟೇ, ರೆಡಿ ಆಯಿತು.